ನಾನು ಮಾಡ್ತಿರೋ 9 ಪ್ರಾಡಕ್ಟು ವೆಯ್ಟ್ ಲಾಸ್ ಪೌಡರು, ಆರೋಗ್ಯ ಪೌಡರ್ ಅಂತ ಕರಿತೀನಿ. ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಫೇಸ್ ಆಯಿಲು, ಫೇಸ್ ಪೌಡರು, ಸ್ಪೆಷಲ್ ಗ್ರೀನ್ ಟೀ. ಅದರಲ್ಲೂ ಈ ಚಳಿಗೆ, ಈ ಮಳೆಗೆ ಸ್ಪೆಷಲ್ ಗ್ರೀನ್ ಟೀ ತುಂಬ ಐಟಮ್ ಹಾಕಿರ್ತೀನಿ. ನೀವು ವೆಯ್ಟ್ ಲಾಸು ಮಾಡ್ಬೋದು, ಡಿಟಾಕ್ಸ್ ಥರನೂ ವರ್ಕ್ ಆಗುತ್ತೆ. ಆಮೇಲೆ ಮೆಚೂರ್ಡಾಗಿರೋ ಬಾಣ್ತಿದಿರಿಗೆ ಮೆಂತೆ ಮುದ್ದೆ ಇಟ್ಟು ಪ್ರತಿಯೊಂದು 9 ಕಷಾಯ ಪುಡಿ ಅಂತೂ ಈ ಚಳಿಗಾಲ ಮಳೆಗಾಲಕ್ಕೆ ಬೇಕೇ ಬೇಕು. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ನಾನು ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನನ್ನ ಆರೋಗ್ಯ ಪೌಡರ್ ತೊಗೊಂಡು ನಾನಿಷ್ಟು ಸಣ್ಣ ಆಗಿದ್ದೀನಿ. 32 ತರಿಸಿದ್ದೀನಿ ಬ್ಲೌಸು, ರೆಡಿ ಬ್ಲೌಸ್ ಇದು, ರೆಡಿಮೇಡ್ ಬ್ಲೌಸು. 32 ತರಿಸಿದ್ರು ಇಷ್ಟು ಲೂಸ್ ಇದೆ. ಇಲ್ಲಿ ಮುಂದೆ ಪಿನ್ ಹಾಕ್ಕೊಂಡಿದ್ದೀನಿ ನಾನು, ಅಷ್ಟು ಲೂಸ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಜನ ಹೇಳ್ತಿದ್ರಿ ನನಗೆ ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ, ತುಂಬಾ ಕಡಿಮೆ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಒಂದು ಮೈಕ್ ತಗೊಂಡೆ ನಾನು. ಬೇರೆ ರೀತಿ ಎಲ್ಲ ಮೈಕ್ ಇತ್ತು ನೋಡಿ. ಇಲ್ಲಿ ಈ ತರ ಸಪ್ರೇಟ್ ಆಗಿ ನಾನು ಚಾರ್ಜ್ ಹಾಕ್ಬೇಕು. ಇದು ಹಾಗಲ್ಲ. ನಾನ್ ಮಾತಾಡೋದಕ್ಕೆ ಇಲ್ಲೊಂದು ಹಾಕೊಂಡಿದ್ದೀನಿ, ಇನ್ನೊಬ್ರಿಗೆ ಮಾತಾಡೋದಕ್ಕೆ ಇಲ್ಲಿದೆ. ಫೋನ್ಗೆ ಸಿಕ್ಸಕ್ ಒಂದು ಕೊಟ್ಟಿರ್ತಾರೆ. ನಾವು ಫುಲ್ಲು ಸೇರಿಸಿ ಈ ತರ ಚಾರ್ಜ್ ಹಾಕೋದು, ಈ ಬಾಕ್ಸ್ ಸಮೇತ ಚಾರ್ಜ್ ಹಾಕೋದು. ನೀವು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಇಲ್ಲ ಫೇಸ್ಬುಕ್ ಅಲ್ಲಿ ಏನೋ ಒಂದು ಮಾಡ್ತಾ ಇದ್ದೀರಾ ಅಂದಾಗ ನಿಮ್ ವಾಯ್ಸು ಜೋರಿಲ್ಲ, ಕ್ಲಿಯರ್ ಇಲ್ಲ ಅಂದಾಗ ನೀವು ಈ ತರ ಮೈಕ್ ತಗೊಳ್ಬೋದು. ತುಂಬಾ ಚೆನ್ನಾಗಿದೆ. ಏನಿಲ್ಲ ನೋಡಿ, ಈ ತರ ಇದು ಕ್ಲಿಪ್ಪು, ಸುಮ್ಮನೆ ಮ್ಯಾಗ್ನೆಟ್. ಹೀಗೆ ನೋಡಿ, ಈ ತರ ಇದನ್ನ ಆನ್ ಮಾಡೋದು. ಆನ್ ಆಯ್ತು. ಇದನ್ನ ನೀವು ಈಗ ಬೇಕಾದ್ರೂ ಸಿಗಿಸ್ಕೊಳ್ಬೋದು, ಮ್ಯಾಗ್ನೆಟ್ ಮೇಲ್ ಬರ್ಬೇಕು. ಈ ತರ ನಾನು ಇದೇನ್ ಮಾಡಿದ್ದೀನಿ, ಕ್ಲಿಪ್ ನ ಒಳಗಡೆ ಹಾಕೊಂಡಿದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ ಒಳಗಿದೆ ಕ್ಲಿಪ್ಪು. ಈಗ ಅನ್ಸಿದ್ರೆ ಆಗುತ್ತೆ. ನೀವ್ ಹೇಗಪ್ಪ ಅಂತ ಅನ್ಕೊಳ್ಬೇಡಿ. ಹೀಗೆ ಇಲ್ಲಿ ಕ್ಲಿಪ್ ಒಳಗಡೆಯಿಂದ ಹಾಕೊಂಡಿರೋದಕ್ಕೆ ಹೀಗೆ ಬೇಕಾದ್ರೂ ಹಾಕೊಳ್ಬೋದು, ಕೈಯಲ್ಲಿ ಇಟ್ಕೊಂಡಾದ್ರೂ ಮಾತಾಡ್ಬೋದು. ನಿಮ್ಗೆ ಹೇಗ್ ಬೇಕೋ ಹಾಗ ಅನುಕೂಲವಾಗಿ ಮಾಡ್ಬೋದು. ಸೆಲ್ಫಿ ಸ್ಟಿಕ್ ಹೇಗಿಡೋದು, ವಿಡಿಯೋ ಹೇಗ್ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಈ ತರ ಇರುತ್ತೆ ನೋಡಿ. ತಗೊಳ್ಬೇಕಾದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿರೋ ಕ್ವಾಲಿಟಿ ತಗೊಳ್ಳಿ. ನಾನು ಯೂಟ್ಯೂಬ್ ಶುರು ಮಾಡಿ 3 ವರ್ಷ ಆಯ್ತು. 3 ವರ್ಷಕ್ಕೆ ಇದು ಏನಾಯ್ತು, ನಾನು ಎಲ್ಲಿ ಹೋದ್ರು, ಹೊರಗಡೆ ಹೋಗ್ಬೇಕಾದ್ರೂ ಇದನ್ನೇ ತಗೊಂಡೋಗ್ತಿದ್ದೆ. ಮನೇಲಿದ್ರು ಇದನ್ನ ಎಳೆದು ಇವಾಗ ಫೋನ್ ಇದ್ರೆ ಏನಾಗುತ್ತೆ, ಇಲ್ಲೆಲ್ಲ ಲಾಕ್ ಇರುತ್ತಂತೆ. ಹಿಂಗೆ ನಾವು ಮಾಡ್ತೀವಲ್ಲ, ಅದು ಮಾಡಿ ಚಿಕ್ಕದು ದೊಡ್ಡದು ಮಾಡಿ ಇದು ಹೋಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಸೆಲ್ಯೂ ಟೇಪ್ ಬಿಸಾಡಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ತಗೊಂಡಿದ್ದು 3 ವರ್ಷದಿಂದ ಸೆಲ್ಫಿ ಸ್ಟಿಕ್ಕೇ ಸಿಗ್ತಾ ಇರ್ಲಿಲ್ಲ. ನಾನು ಹುಡುಕಿ ನನ್ಗೆ ಅದನ್ನ ಏನ್ ಹೇಳ್ಬೇಕಂತಾನು ಗೊತ್ತಿಲ್ಲ. ಎಷ್ಟು ಹುಡುಕಾಡಿ ತಗೊಂಡಿರೋದು ಇದರದೊಂದು ಇದು ಹೋಯ್ತು. ಇದು ಸಿಗುತ್ತೆ ಆನ್ಲೈನ್ ಅಲ್ಲಿ, ನಿಮ್ಗೆ ಇದು ಸಪರೇಟ್ ಆಗಿ ಸಿಗುತ್ತೆ. ಅಕಸ್ಮಾತ್ ಹಂಗೋದ್ರೆ ಇದನ್ನ ತಗೊಂಡು ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ ಮನೇಲಿ. ಇವಾಗ ಇಟ್ಟಿರೋದನ್ನ ನಾನು ಹೊರಗಡೆ ಹೋಗೋಕ್ ತಗೊಳ್ತೀನಿ. ನಾನೇನು ಜಾಸ್ತಿ ಖರ್ಚು ಮಾಡಿಲ್ಲ. ನಾನು ಎಲ್ರಿಗೂ ಅದೇ ಹೇಳೋದು, ನಾನು ಅದರಿಂದ ದುಡಿತಾ ಇದ್ದೀನಿ ಅಂತ ಹೇಳಿದ್ರು. ಇದಕ್ಕೆ ಇದನ್ನ ಹೀಗೆ ಇಟ್ಕೊಳ್ಳೋದು. ಹೀಗೆ ಇಲ್ಲಿ ನಮ್ಗೆ ಒಂದು ಇದು ಕೊಟ್ಟಿರ್ತಾರೆ, ರಿಮೋಟ್ ಕೊಟ್ಟಿರ್ತಾರೆ. ನಾವ್ ಹೀಗೆ ಇಟ್ಕೊಂಡು ಬೇಕಾದ್ರೆ ಸೆಲ್ಫಿ ತೆಕ್ಕೊಳ್ಬೇಕಾದ್ರೆ ಆ ರಿಮೋಟ್ ನ ಇದು ಮಾಡ್ಬೋದು. ರಿಮೋಟ್ ಇಲ್ಲ, ಕಳ್ದೋಗಿದೆ ನಂದು, ಹೇಳಿದ್ನಲ್ಲ ಇದು ಹಳೇದು. ಹೊಸದ್ರಲ್ಲಿ ನಾನು ಆನ್ ಮಾಡಿಟ್ಟಿದ್ದೀನಿ. ಹಾಗಾಗಿ ಇದನ್ನ ಹೀಗೆ ತಕ್ಕೊಳ್ಳೋದು. ನಿಮ್ಗೆ ಎಷ್ಟು ಉದ್ದ ಬೇಕು, ಅಡಿಗೆ ಮನೆಯಲ್ಲಿ ಚಿಕ್ಕದಾಗಿ ನಿಮ್ಗೆ ಎಲ್ಲಿ, ಇದು ನೋಡಿ ನಾನು ಇಷ್ಟು ಉದ್ದ ಬರುತ್ತೆ. ನನ್ನಷ್ಟು ಉದ್ದ ಬರುತ್ತೆ. ನಾನು ಹೀಗೆ ಇಟ್ಕೊಂಡು ವಿಡಿಯೋ ಮಾಡೋದು. ಇವಾಗ ತೋರಿಸ್ತೀನಿ ನೋಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸಾರಿ, ವಿಡಿಯೋ ಅಂತ ಅಂತೀನಿ. ವಿಡಿಯೋ ಯಾರಾದ್ರೂ ಗ್ಯಾಲರಿ ಓಪನ್ ಮಾಡೋದ್ರೆ ನಾನು ಕ್ಯಾಮ್ರಾ ಆನ್ ಮಾಡಿರ್ತೀನಿ. ಆನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒರೆಸ್ಕೊಂಬಿಡಿ, ಹಿಂದೆ ಮುಂದೆ ಕ್ಯಾಮ್ರಾನ ಒರೆಸ್ಕೊಳ್ಳಿ. ನಾವ್ ಹಿಂಗ್ ಮುಟ್ಟಬೇಕಾದ್ರೆ ಕೈಯೆಲ್ಲ ಗಲೀಜಾಗಿರುತ್ತೆ. ಆ ಕಾರಣಕ್ಕೋಸ್ಕರ ನೋಡಿ ಹೀಗೆ ಇಟ್ಕೊಳ್ಳೋದು. ಕಾಣಿಸ್ತಾ ಇದೆಯಾ? ಹೀಗೆ ಇಟ್ಕೊಂಡು ವಿಡಿಯೋ ನೋಡಿ, ಈ ತರ ಇಟ್ಕೊಂಡು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಫುಲ್ಲು ಮುಖ ಎಲ್ಲ ಕ್ಲೀನಾಗಿ ಕಾಣೋ ಥರ ನೋಡಿ, ಈ ಥರ ಮುಖ ಎಲ್ಲ ಕ್ಲೀನಾಗಿ ಕಾಣೋ ಥರ ಮಾಡಿ ನೀವು ಆನ್ ಮಾಡ್ಕೊಳ್ಳೋದು. ಸೆಲ್ಫಿ ಸ್ಟಿಕ್ ಇದ್ರೆ ಯಾರ ಅವಶ್ಯಕತೆನೂ ಇರಲ್ಲ, ಒಂದು ಫೋಟೋ ತಕ್ಕೊಳಕ್ಕಾಗ್ಲಿ ಎಲ್ಲ. ಮತ್ತೆ ನನಗೆ ನಮ್ಮ ಅಣ್ಣನ ಮಗ ಅದು ಸುಮ್ಮನೆ ಹೀಗಂದ್ರೆ ಆನ್ ಆಗುತ್ತೆ. ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ. ಈಗಂದ್ರೆ ಆನ್ ಆಗೋ ಥರ ಮಾಡಿಕೊಟ್ಟಿದ್ದಾನೆ. ಇವಾಗ ಆನ್ ಆಗಿಲ್ಲ. ನಾನು ಸುಮ್ಮನೆ ಹಿಂಗೆ ಕೈ ತೋರಿಸ್ತೀನಿ ನೋಡಿ, ಆನ್ ಆಯ್ತು. ಆ ಥರ ಮಾಡಿಸ್ಕೊಂಡ್ರೆ ನೀವು ಫೋಟೋ ಸಮೇತ ಇಟ್ಕೊಳ್ಬೋದು. ಇದು ವಿಡಿಯೋ ಆನ್ ಆಗಿದೆ. ಈಗ ನೋಡಿ ನಾನು ಫೋಟೋ ತೆಗೆಯೋದು ತೋರಿಸ್ತೀನಿ ನೋಡಿ. ನಾನೇನು ಅಲ್ಲಿ ಇದು ಮಾಡಲಿಲ್ಲ ನೋಡಿ, ಫೋಟೋ ಬಂತು ಈ ಥರ. ಹಾಗಾಗಿ ಸೆಲ್ಫಿ ಸ್ಟಿಕ್ ಇದ್ರೆ ನಮಗೆ ತುಂಬಾ ಅನುಕೂಲ. ನಿಮಗೆ ತುಂಬಾ ರೇಟ್ ಕಡಿಮೆಲೂ ಸಿಗುತ್ತೆ. ಮೈಕು ಸೆಲ್ಫಿ ಸ್ಟಿಕ್ಕು ಕಡಿಮೆ ರೇಟಲ್ಲಿ ತಗೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ದುಡಿಯಕ್ಕೆ ಶುರು ಮಾಡಿದ್ಮೇಲೆ ಕ್ಯಾಮ್ರಾ ತಗೊಳ್ತಿರೋ, ಡ್ರೋನ್ ತಗೊಳ್ತಿರೋ, ಅದು ನಿಮಗೆ ಸೇರಿತ್ತು. ಎಲ್ರಿಗೂ ಯೂಟ್ಯೂಬ್ ಇಂದ ದುಡ್ಡು ಬರಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ತಗೊಳ್ಬೋದು. ಅದರಿಂದ ಲಿಂಕ್ ಇಂದ ತಗೊಳ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.